ಅದೊಂದು ಖತರ್ನಾಕ್ ಗ್ಯಾಂಗ್ ಮಾಡಿಕೊಂಡಿದ್ದ ಸಾಲ ತೀರಿಸಲು ಅಡ್ಡದಾರಿ ಹಿಡಿದಿದ್ರು. ಬೆಳ್ಳಂಬೆಳಗ್ಗಿನೇ ರಾಬರಿಗೆ ಇಳಿದಿದ್ರು. ಒಂಟಿ ಮಹಿಳೆ ಕೈಕಾಲು ಕಟ್ಟಿ ಅಟ್ಟಹಾಸ ಮೆರೆದಿದ್ರು. ಅದೇ ಗ್ಯಾಂಗ್ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ಬಾಡಿ ಮಸಾಜ್, ಹಬೆ ಸ್ನಾನ, ಫೇಶಿಯಲ್ ಪ್ಯಾಕ್, ಪಂಚಕರ್ಮ, ಅನ್ಯಕರ್ಮ, ಆಯುರ್ವೇದದಲ್ಲೇ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಡ್ತಿದ್ರು. ಆದ್ರೆ ಇದೇ ಆಯುರ್ವೇದಿಕ್ ಸೆಂಟರ್ಗೆ ನುಗ್ಗಿರೋ ಕ್ರಿಮಿಗಳು ರಾಬರಿ ಮಾಡಿದ್ದಾರೆ. ಸಾಲ ತೀರಿಸೋಕೆ ದಂಪತಿಯ ರಾಬರಿ ಪ್ಲಾನ್. ಮಸಾಜ್ ನೆಪದಲ್ಲಿ ಬಂದು ಕ್ರಿಮಿಗಳಿಂದ ದರೋಡೆ. ಇವರ ಮುಖವೋ ಮಾಡಬಾರದ ಕೆಲಸ ಮಾಡಿ ಹೇಗೆ ನಿಂತಿದ್ದಾರೆ ನೋಡಿ. ಗುರು, ರುದ್ರೇಶ್, ಸಂದೀಪ್, ಪ್ರಭಾವತಿ, ರೇಣುಕಾ ಅಂತ ಇವರ ಹೆಸರು. ಮೈ ಬಗ್ಗಿಸಿ ದುಡಿದಿದ್ರೆ ಹೀಗೆ ಕೈಕಟ್ಟಿ ನಿಲ್ಲುವ ಸ್ಥಿತಿ ಬರೆದಿರಲಿಲ್ಲ. ಆದರೆ ಜನವರಿ 14ರಂದು ಇವರು ತಿಂಡ್ಲು ಸರ್ಕಲ್ ಬಳಿಯ ಗಂಗಾ ಆಯುರ್ವೇದಿಕ್ ಮಸಾಜ್ ಸೆಂಟರ್ಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಆಗಿದ್ದೇನೆಂದ್ರೆ ಬೆಳಗ್ಗೆ 9:30 ಹೊತ್ತಲ್ಲಿ ಓನರ್ ಅನುಶ್ರೀ ಮಸಾಜ್ ಸೆಂಟರ್ ಓಪನ್ ಮಾಡಿದ್ರು. ಈ ವೇಳೆ ಪ್ರಭಾವತಿ ಎಂಟ್ರಿ ಕೊಟ್ಟಿದ್ದಾಳೆ. ನನಗೂ ಮಸಾಜ್ ಮಾಡಿ ಹಣ ನನ್ನ ಗಂಡ ಕೊಡ್ತಾನೆ ಅಂತ ರುದ್ರೇಶ್ನನ್ನ ಒಳಗೆ ಕರೆಸಿಕೊಂಡಿದ್ದು. ಆದರೆ ರುದ್ರೇಶ್ ದಿಢೀರಂತ ಕೆಮಿಕಲ್ ಹಚ್ಚಿದ್ದ ಕರ್ಚೀಫ್ನಿಂದ ಅನುಶ್ರೀ ಬಾಯಿ ಮುಚ್ಚಿದ್ದಾನೆ. ನಂತರ ರುದ್ರೇಶ್, ಸಂದೀಪ್ ಕೂಡ ಬಂದಿದ್ದು ಅನುಶ್ರೀ ಕೈಕಾಲು ಕಟ್ಟಿ ಮೈ ಮೇಲಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ದೋಚಿ ಎಸ್ಕೇಪ್ ಆಗಿದ್ರು. ಇದೀಗ ಅನುಶ್ರೀ ದೂರಿನ ಮೇರೆಗೆ ಕೊಡಿಗೆಹಳ್ಳಿ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮಾಡಿದ ನಂತರ ನಮಗೆ ಯಾರು ಕಂಪ್ಲೇನೆಂಟ್ ಇದ್ದಾರೆ ಅವ್ರಿಗೆ ಒಬ್ಬರು ಫ್ರೆಂಡ್ ಇದ್ರು. ಆ ಫ್ರೆಂಡ್ ಗಂಡ ಗುರು ಅಂತ ಹೇಳ್ಬಿಟ್ಟು ಅವನೇ A1 ಮತ್ತು ಅವನ ಜೊತೆ ಪರಿಚಯ ಇರೋರು ಇನ್ನು 3 ಜನ, ಪ್ರಭಾವತಿ, ಸಂದೀಪ್ ಮತ್ತು ರುದ್ರೇಶ್. ಇದರಲ್ಲಿ ಪ್ರಭಾವತಿ ಮತ್ತು ರುದ್ರೇಶ್ ಗಂಡ ಹೆಂಡತಿ ಇರ್ತಾರೆ. ಇವ್ರುಗಳು ಬಂದು ಈ ಥರ ಕೃತ್ಯ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಜಾಸ್ತಿ ದುಡ್ಡು ಇರ್ಬೋದು ಅಂತ ಹೇಳ್ಬಿಟ್ಟು. ವಿಷಯ ಏನಂದ್ರೆ ಅನುಶ್ರೀಗೆ ರೇಣುಕಾ ಪರಿಚಿತಳೇ ಆಗಿದ್ಲು. ಕೆಂಗೇರಿ ಬಳಿ ಮಸಾಜ್ ಪಾರ್ಲರ್ ನಡೆಸ್ತಿದ್ದ ರೇಣುಕಾ ವಿಪರೀತ ಸಾಲ ಮಾಡಿಕೊಂಡಿತ್ತು. ಹೀಗಾಗಿ ಸಾಲ ತೀರಿಸೋದಕ್ಕೆ ತಮ್ಮ ಜೊತೆಗೆ ಮತ್ತೆ 3ರನ್ನ ಸೇರಿಸಿಕೊಂಡು ದಂಪತಿ ಸ್ಕೆಚ್ ಹಾಕಿದ್ರು. ಘಟನೆಗೂ ಹಿಂದಿನ ದಿನ ಪ್ರಭಾವತಿ ಮಸಾಜ್ ಸೆಂಟರ್ಗೆ ಬಂದು ಎಲ್ಲವನ್ನ ಚೆಕ್ ಮಾಡಿದ್ಲು. ಬೆಳಿಗ್ಗೆ ಹೊತ್ತಲ್ಲಿ ಜನ ಕಮ್ಮಿ ಇರ್ತಾರೆ ಅನ್ನೋದು ಗೊತ್ತಾಗಿ ರಾಬರಿ ಮಾಡಿದ್ರು. ಅವರು ಕೂಡ ಈಗ ಯಾರು ಇವರು ಹೇಳ್ತಾ ಇದ್ದಾರೆ ಪರಿಚಯ ಇರೋರು ಫ್ರೆಂಡ್ ಅಂತ ಹೇಳ್ಬಿಟ್ಟು, ಅವರು ಕೂಡ ಇದೇ ಫೀಲ್ಡಲ್ಲಿ ಮಸಾಜ್ ಮಾಡೋರ ಥರನೇ ಕೆಲಸ ಮಾಡೋದು. ಇವರೆಲ್ಲ ಮೂಲತಃ ಕೆಂಗೇರಿ ಮತ್ತು ಸುತ್ತಮುತ್ತ ಏರಿಯಾನಲ್ಲಿ ಇರೋರು. ಅಲ್ಲಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದು ಮಾಡಿದ್ದೀವಿ ಅಂತ ಇಲ್ಲಿವರೆಗೆ ನಮಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಸುಮಾರು ಒಂದು 1.5 lakhs ಅಷ್ಟು ಕಳ್ತನ ಆಗಿತ್ತು. ಅದಷ್ಟು ಕೂಡ ಈಗ ರಿಕವರ್ ಆಗಿದೆ. ಸದ್ಯ ಕೊಡಿಗೆಹಳ್ಳಿ ಪೊಲೀಸರು 5ರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ದರೋಡೆ ಮಾಡಲು ಸಾಲವೇ ಕಾರಣ ಅನ್ನೋದು ಗೊತ್ತಾಗಿದೆ. ರಾಜಪ್ಪ ಜಿ ನಾಯಕ್, TV9 ಬೆಂಗಳೂರು.